ಸದ್ಯಕ್ಕೆ ಜಿಬಿಎ ಚುನಾವಣೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ರಿಲೀಫ್ ಕೊಟ್ಟಿದೆ. ಆಗಸ್ಟ್ 31ರ ಒಳಗೆ ಜಿಬಿಎ ಚುನಾವಣೆ ನಡೆಸೋದಕ್ಕೆ ಕೋರ್ಟ್ ಆದೇಶ. ಅಂತೂ ಇಂತೂ ಆಗಸ್ಟ್ 31ರ ಒಳಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಚುನಾವಣೆ ಪ್ರಕ್ರಿಯೆಗೆ ಕೋರಿದ್ದ ಕಾಲಾವಕಾಶಕ್ಕೆ ಸುಪ್ರೀಂ ರಾಜ್ಯ ಸರ್ಕಾರದ ಮನವಿ ಪರಿಗಣಿಸಿ ಕಾಲಾವಕಾಶವನ್ನು ನೀಡಿದ ಸುಪ್ರೀಂ ಕೋರ್ಟ್. 3 ತಿಂಗಳು ಟೈಮ್ ಕೇಳಿದ ಸರ್ಕಾರಕ್ಕೆ 2 ತಿಂಗಳು ಮಾತ್ರ ಚಾನ್ಸು. ಮತ್ತೆ ಸಮಯ ಕೇಳಕೊಂಡು ಅರ್ಜಿ ಸಲ್ಲಿಸಬೇಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತೇನಾದ್ರೂ ಬಂದ್ಗಿಂದೀರಾ ಅಂತ. ಕಳೆದ ಬಾರಿ ಕೋರ್ಟ್ ಮೊರೆ ಹೋಗಿತ್ತು ರಾಜ್ಯ ಸರ್ಕಾರ. ಈ ಟೈಮಲ್ಲಿ ನಮಗೆ ಎಲೆಕ್ಷನ್ ಮಾಡೋದಕ್ಕಾಗೋದಿಲ್ಲ, ಕೈಯಲ್ಲೇನೂ ಇಲ್ಲ ಅಂತ. ಕಾಮಗಾರಿಗಳೆಲ್ಲ ಅರ್ಧಕ್ಕೆ ಬಿದ್ದವೆ. ಬೆಂಗಳೂರಿನಲ್ಲಿ ಒಂದು ಏರಿಯಾಗೆ ಬರಿಗಾಲಲ್ಲಿ ನಡ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಗಾಡಿ ಬಿಡಿ, ಬರಿಗಾಲಲ್ಲಿ ಎಲ್ಲ ತೋಡಿಟ್ಟವ್ರೆ. ಎಲ್ಲಿಂದ ನಡ್ಕೊಂಡು ಹೋಗೋದು? ಸೊ ರಾಜ್ಯದ ಅನೇಕ ಕಡೆಗಳಲ್ಲಿ ನಾವು ತೋಡಿರುವ ಗುಂಡಿ ಮುಚ್ಚಕ್ಕಾಗಿಲ್ಲ, ಅದಕ್ಕೆ ಕಾಸಿಲ್ಲ, ಎಲೆಕ್ಷನ್ನು ನಡೆಸೋದಕ್ಕಾಗೋದಿಲ್ಲ, ನಮಗೊಂದಷ್ಟು ಟೈಮ್ ಬೇಕು ಅಂತೇಳಿ ಕೋರ್ಟ್ ಮೊರೆ ಹೋಗಿತ್ತು ನಮ್ಮ ನಾಳೋ ಸರ್ಕಾರ. ಇನ್ನು ಕೋರ್ಟು ಅದಕ್ಕೀಗ ಅವಕಾಶ ಮಾಡಿಕೊಟ್ಟಿದೆ. ಕಾರ್ಪೊರೇಟ್ರುಗಳು ಪಾಪ ಚಪ್ಲಿನ ಸೈಡಿಗಿಟ್ಟು ನಿಂತ್ಕೊಂಡು ಕಾಯ್ತವ್ರು, ಯಾವಾಗ ಹೇಳ್ತೀರಾ ನೀವು ಅಂತ. ಈಗ ಅವರಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಂಗಾಯ್ತು. ಅಂತೂ ಇಂತೂ ಆಗಸ್ಟ್ 31ನೇ ತಾರೀಕು ಗ್ರೇಟರ್ ಬೆಂಗಳೂರು ಎಲೆಕ್ಷನ್ಗೆ ಎಲ್ಲ ತರಹದ ಸಕಲ ತಯಾರಿ ಆಗಿರಬೇಕು. ಅದಾದ ನಂತರ ಮತ್ತೆ ಬಂದು ನೀವು ಬೇರೆ ಕಾರಣಗಳನ್ನು ಕೊಟ್ಟು ಮನವಿ ಸಲ್ಲಿಸೋದು ಬೇಡ ಅಂತಲೂ ಹೇಳಿದೆ ಕೋರ್ಟ್. ಸದ್ಯಕ್ಕೆ ಜಿಬಿಎ ಚುನಾವಣೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ರಿಲೀಫ್. ಆಗಸ್ಟ್ 31ನೇ ತಾರೀಕು ಅದರ ಒಳಗಾಗಿ ಜಿಬಿಎ ಚುನಾವಣೆ ನಡೆಸೋದಕ್ಕೆ ಕೋರ್ಟ್ ಆದೇಶ. ಚುನಾವಣಾ ಪ್ರಕ್ರಿಯೆಗೆ ಕೋರಿದ್ದ ಕಾಲಾವಕಾಶಕ್ಕೆ ಸುಪ್ರೀಂ ಅಸ್ತು ರಾಜ್ಯ ಸರ್ಕಾರದ ಮನವಿಯನ್ನು ಪರಿಗಣಿಸಿಕೊಂಡು ಈಗ ಸುಪ್ರೀಂ ಕೋರ್ಟ್ ಕಾಲಾವಕಾಶವನ್ನು ಕೊಟ್ಟಿದೆ. ಆದರೆ ಸರ್ಕಾರ ಕೇಳಿದ್ದು 3 ತಿಂಗಳು ಬೇಕು ಅಂತ. ಆದರೆ ಕೋರ್ಟ್ ಅದು ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ 2 ತಿಂಗಳ ಅವಕಾಶವನ್ನು ಕೊಡಲಾಗಿದೆ.